ಮೀನರಾಶಿಯವರೇ, ಆಗಸ್ಟ್ 15ರಿಂದ ನಿಮ್ಮ ಜಾತಕವನ್ನು ನಾವು ಅಧ್ಯಯನ ಮಾಡಿದಾಗ ಮೊಟ್ಟ ಮೊದಲನೆಯದಾಗಿ ಲಗ್ನದಲ್ಲಿ, ಅಂದರೆ ನಿಮ್ಮ ಮೊದಲನೇ ಮನೆಯಲ್ಲಿ ಕುಳಿತಿರುವ ವಕ್ರ ಶನಿಯ ಪ್ರಭಾವವು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಜುಲೈ 27ರಿಂದ ಶನಿಯು ನಿಮ್ಮ ಲಗ್ನದಲ್ಲಿ ಹಿಮ್ಮುಖವಾಗಿ ಚಲಿಸುತ್ತಿದ್ದಾನೆ. ಮೀನ ಲಗ್ನದ ಜಾತಕದವರಿಗೆ ಇದು ಸಾಡೆ ಸಾತಿಯ ಸಂಪೂರ್ಣ ಉತ್ತುಂಗದ ಹಂತವಾಗಿದೆ. ಸಾಡೆ ಸಾತಿಯ ಈ ಅವಧಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಳಲಿಸುವಂತಹದ್ದಾಗಿದೆ. ಏಕೆಂದರೆ ಶನಿಯು ನ್ಯಾಯದ ದೇವತೆಯಾಗಿತ್ತು. ಆತ ನಿಮ್ಮನ್ನು ನೇರವಾಗಿ ಜೀವನದ ನೈಜ ವಾಸ್ತವತೆಗಳಿಗೆ ಪರಿಚಯಿಸುತ್ತಾನೆ. ಆದರೆ ಬೇರೆ ಯಾವುದೇ ಮಾಧ್ಯಮದಿಂದಲೂ ಸಿಗಲಾರದಂತಹ ಜೀವನದ ಪ್ರಬುದ್ಧತೆಯೂ ಸಹ ಇದು ನಿಮಗೆ ನೀಡುತ್ತದೆ. ಈ ಸಮಯದಲ್ಲಿ ನಿಮ್ಮ ವಯಸ್ಸಿಗಿಂತಲೂ ಮೀರಿದ ಜವಾಬ್ದಾರಿಗಳ ಹೊರೆಯಡಿ ನೀವು ಸಿಲುಕಿರುವಂತೆ ನಿಮಗೆ ಭಾಸವಾಗಬಹುದು. ವಕ್ರ ಶನಿಯು ನಿಮ್ಮ ಲಾಭ ಮತ್ತು ಖರ್ಚುಗಳೆರಡೂ ಮನೆಗಳ ಅಧಿಪತಿಯಾಗಿ ಲಗ್ನದಲ್ಲಿ ವಿರಾಜಮಾನನಾಗಿದ್ದಾನೆ. ಇದರ ನೇರ ಅರ್ಥವೇನೆಂದರೆ, ಈ 15 ದಿನಗಳ ಅವಧಿಯಲ್ಲಿ ನಗದು ಹರಿವು ಇರುತ್ತದೆ, ಆದರೆ ಹಣವನ್ನು ಉಳಿಸುವುದು ಕಷ್ಟಕರವಾಗುತ್ತದೆ. ಆಗಸ್ಟ್ 15ರಿಂದ 31ರ ನಡುವೆ ಅತಿ ದೊಡ್ಡ ಜ್ಯೋತಿಷ್ಯದ ವಿಷಯವೆಂದರೆ ವಿಪರೀತ ವೈರಾಗ್ಯ, ಎಕ್ಸ್ಟ್ರೀಮ್ ಡಿಟ್ಯಾಚ್ಮೆಂಟ್. ನಿಮ್ಮ ಸುತ್ತಲಿನ ಜನರು ಮತ್ತು ನಿಮ್ಮ ಹತ್ತಿರದ ಸಂಬಂಧಿಗಳು ಈ ಸಮಯದಲ್ಲಿ ನಿಮಗೆ ಭಾವನೆಗಳಿರದಂತೆ ಕಾಣಿಸಬಹುದು. ಅವರಿಂದ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಹೆಚ್ಚಿನ ನಿರೀಕ್ಷೆಗಳನ್ನು ನೀವು ಇಟ್ಟುಕೊಂಡರೆ ನಿಮಗೆ ನಿರಾಸೆಯೇ ಕಾದಿದೆ. ಇಂತಹ ಸಮಯದಲ್ಲಿ ಒಬ್ಬಂಟಿತನವನ್ನೇ ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ ಮತ್ತು ನಿಮ್ಮ ಸಂತೋಷದ ನಿಯಂತ್ರಣವನ್ನು ಇತರರ ಕೈಗೆ ನೀಡಬೇಡಿ. ಈಗ ನಿಮ್ಮ ವೃತ್ತಿ ಜೀವನ ಮತ್ತು ಕೆಲಸದ ಸ್ಥಳದ ಬಗ್ಗೆ ಮಾತನಾಡೋಣ. ಏಕೆಂದರೆ ಆಗಸ್ಟ್ 15ರ ನಂತರ ಗ್ರಹಗಳ ಅತಿ ಹೆಚ್ಚು ಪ್ರಭಾವ ಇಲ್ಲೇ ಕಂಡು ಬರಲಿದೆ. 15ನೇ ತಾರೀಖಿನಂದು ನಿಮ್ಮ ಲಗ್ನಾಧಿಪತಿ ಮತ್ತು ದಶಮಾಧಿಪತಿಯಾದ ದೇವಗುರು ಬೃಹಸ್ಪತಿ ನಿಮ್ಮ 5ನೇ ಮನೆಯಲ್ಲಿ, ಅಂದರೆ ಬುದ್ಧಿಯ ಮನೆಯಲ್ಲಿ ಸಂಪೂರ್ಣವಾಗಿ ತಮ್ಮ ಅಧಿಕಾರವನ್ನು ಸ್ಥಾಪಿಸುತ್ತಾರೆ. ದೇವಗುರು ಬೃಹಸ್ಪತಿಯು ಜ್ಞಾನ ಮತ್ತು ವಿಸ್ತರಣೆಯ ಕಾರಕರಾಗಿದ್ದಾರೆ ಮತ್ತು ಅವರು ನಿಮ್ಮ ಬುದ್ಧಿಯ ಮನೆಯಲ್ಲಿ ನೆಲೆಸಿದಾಗ ಇದರ ಅರ್ಥ ನಿಮ್ಮ ಗಮನ, ನಿಮ್ಮ ಬುದ್ಧಿಮತ್ತೆ ಮತ್ತು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಅತ್ಯಂತ ಅದ್ಭುತವಾಗಿರುತ್ತದೆ. ಇದರ ನಂತರ ಆಗಸ್ಟ್ 17ರಂದು ಸೂರ್ಯದೇವನು ಗೋಚಾರ ಮಾಡುತ್ತಾ ನಿಮ್ಮ 6ನೇ ಮನೆಗೆ, ಅಂದರೆ ಸಿಂಹ ರಾಶಿಗೆ ಪ್ರವೇಶಿಸುತ್ತಾರೆ. 6ನೇ ಮನೆಯು ಉದ್ಯೋಗದ್ದಾಗಿದೆ ಮತ್ತು ಸೂರ್ಯನು ತನ್ನದೇ ಮನೆಗೆ ಬರುವುದು ಪ್ರಬಲವಾದ ಶತ್ರುಹಂತ ಯೋಗವನ್ನು ಸೃಷ್ಟಿಸುತ್ತದೆ. ಕೆಲಸದ ಸ್ಥಳದಲ್ಲಿ ಕೆಲವು ಜನರು ನಿಮ್ಮ ಕೆಲಸಕ್ಕೆ ಅಡ್ಡಿಯುಂಟು ಮಾಡುತ್ತಿದ್ದರೆ ಆಗಸ್ಟ್ 17ರ ನಂತರ ಅವರು ತಾವಾಗಿಯೇ ಹಿಂದೆ ಸರಿಯುತ್ತಾರೆ. ನಿಮ್ಮ ಕಾರ್ಯಕ್ಷಮತೆಯಿಂದ ನೀವು ಅವರನ್ನು ಸಂಪೂರ್ಣವಾಗಿ ಸೋಲಿಸುತ್ತೀರಿ. ಕಾರ್ಪೊರೇಟ್ ಮತ್ತು ಸೇಲ್ಸ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಯಾವುದೇ ದೊಡ್ಡ ಗುರಿಯನ್ನು ಸಾಧಿಸಲು ಅವಕಾಶ ಸಿಗಬಹುದು. ಆದರೆ ಇಲ್ಲಿ ಒಂದು ವಿಶೇಷವಾದ ಜ್ಯೋತಿಷ್ಯದ ಎಚ್ಚರಿಕೆಯೂ ಇದೆ. ನಿಮ್ಮ 10ನೇ ಮನೆಯ ಮೇಲೆ ಲಗ್ನದಿಂದ ವಕ್ರಿ ಶನಿಯ ಮತ್ತು 4ನೇ ಮನೆಯಿಂದ ಮಂಗಳನ ದೃಷ್ಟಿ ನಿರಂತರವಾಗಿ ಬೀಳುತ್ತಿದೆ. ಮಂಗಳ ಮತ್ತು ಶನಿಯ ಈ ಪ್ರಭಾವವು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಉಗ್ರತೆ, ಅಗ್ರೆಷನ್ ಮತ್ತು ಕೆಲಸದ ಭಾರೀ ಒತ್ತಡವನ್ನು ಸೃಷ್ಟಿಸುತ್ತದೆ. ನನ್ನ ಸಲಹೆ ಎಂದರೆ, ನಿಮ್ಮ ಕೋಪವನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ನಿಮ್ಮ ಕಿರಿಯ ಉದ್ಯೋಗಿಗಳ ಮೇಲೆ ಅನಗತ್ಯವಾಗಿ ಕೋಪಗೊಳ್ಳುವುದು ನಿಮ್ಮ ಕೆಲಸದ ಮೇಲೆ ಪರಿಣಾಮ ಬೀರುತ್ತದೆ. ಇದಲ್ಲದೆ 7ನೇ ಮನೆಯಲ್ಲಿರುವ ನೀಚ ಶುಕ್ರನ ಮೇಲೆ ಶನಿ ಮತ್ತು ಮಂಗಳನ ಪ್ರಭಾವವಿದೆ. ಈ ಸ್ಥಿತಿಯು ನಿಮ್ಮ ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ಅನುಚಿತ ತಮಾಷೆ ಅಥವಾ ಫ್ಲರ್ಟಿಂಗ್ ಅನ್ನು ದೊಡ್ಡ ವಿವಾದವಾಗಿ ಪರಿವರ್ತಿಸಬಹುದು. ಆದ್ದರಿಂದ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸ್ಪಷ್ಟವಾದ ಮಿತಿಗಳನ್ನು, ಬೌಂಡರಿಗಳನ್ನು ಕಾಯ್ದುಕೊಳ್ಳಿ. ಒಂದು ವೇಳೆ ನೀವು ಕೆಲಸ ಬದಲಾಯಿಸಲು ಬಯಸಿದರೆ ಆಗಸ್ಟ್ 17ರಿಂದ 21ರ ನಡುವೆ ಉತ್ತಮ ಅವಕಾಶಗಳು ಸಿಗಬಹುದು. ಆದರೆ ಯಾವುದೇ ನಿರ್ಧಾರವನ್ನು ಆತುರದಿಂದ ತೆಗೆದುಕೊಳ್ಳಬೇಕು. ವ್ಯಾಪಾರ ಮಾಡುವ ಜಾತಕದವರಿಗೆ ಆಗಸ್ಟ್ 15ರಿಂದ 31ರವರೆಗಿನ ಸಮಯವು ಒಂದು ಪ್ರಮುಖ ಟರ್ನಿಂಗ್ ಪಾಯಿಂಟ್, ತಿರುವು ಎಂದು ಸಾಬೀತುಪಡಿಸಬಹುದು. ನಿಮ್ಮ ವ್ಯಾಪಾರದ ಕಾರಕವಾದ ಶುಕ್ರನು ಆಗಸ್ಟ್ 1ರಿಂದಲೇ ನೀಚ ಸ್ಥಿತಿಯಲ್ಲಿದ್ದಾನೆ. ಇದರಿಂದಾಗಿ ವ್ಯಾಪಾರದಲ್ಲಿ ಒಂದು ರೀತಿಯ ಸ್ಥಗಿತತೆ ಅನುಭವವಾಗುತ್ತಿರಬಹುದು. ವ್ಯಾಪಾರದ ಕಾರಕನಾದ ಶುಕ್ರನು ನೀಚಾವಸ್ಥೆಯಲ್ಲಿರುವುದು ನಿಮ್ಮ ಹಳೆಯ ಕಾರ್ಯತಂತ್ರಗಳು ಇನ್ನು ಮುಂದೆ ಲಾಭ ತಂದುಕೊಡುವುದಿಲ್ಲ ಎಂಬುದನ್ನು ಸೂಚಿಸುತ್ತದೆ. ಆದರೆ ನಿಮ್ಮ ಸಂಪತ್ತು ಮತ್ತು ಅದೃಷ್ಟದ ಅಧಿಪತಿಯಾದ ಮಂಗಳನು ಈ ಇಡೀ ತಿಂಗಳು ನಿಮ್ಮ 4ನೇ ಮನೆಯಲ್ಲಿ ಕುಳಿತಿದ್ದಾನೆ. ವ್ಯಾಪಾರದ ದೃಷ್ಟಿಕೋನದಿಂದ ನಿಮ್ಮ ಬಿಸ್ನೆಸ್ ಮಾಡೆಲ್ ಅನ್ನು ಸಂಪೂರ್ಣವಾಗಿ ಮರು ಆವಿಷ್ಕಾರ, ರೀಇನ್ವೆಂಟ್ ಮಾಡುವ ಅಗತ್ಯವಿರುತ್ತದೆ. ಆಗಸ್ಟ್ 17ರ ನಂತರ ಸೂರ್ಯನು 6ನೇ ಮನೆಗೆ ಬಂದಾಗ ಬಿಸ್ನೆಸ್ ಲೋನ್ ಪಾಸ್ ಮಾಡಿಸಲು ಅಥವಾ ಮಾರುಕಟ್ಟೆಯಿಂದ ಹಣವನ್ನು ಎತ್ತಿ ವ್ಯಾಪಾರದಲ್ಲಿ ಹೂಡಿಕೆ ಮಾಡಲು ಇದು
ಬಹಳ ಅನುಕೂಲಕರ ಸಮಯವಾಗಿರುತ್ತದೆ. ಈ 15 ದಿನಗಳಲ್ಲಿ ಗ್ರಾಹಕರೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ಹಠ ಮಾಡುವುದನ್ನು ತಪ್ಪಿಸಿ. ನೀವು ಮೊಂಡುತನದ ವರ್ತನೆ ತೋರಿದರೆ ವಕ್ರಿ ಶನಿ ಮತ್ತು ನೀಚ ಶುಕ್ರ ನಿಮಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡಬಹುದು. ಆಗಸ್ಟ್ 28ರ ಚಂದ್ರಗ್ರಹಣವು ನಿಮ್ಮ ವ್ಯಾಪಾರದ ಆಂತರಿಕ ಚರ್ಚನೆಯಲ್ಲಿ ಕೆಲವು ಅನಾನುಕೂಲವಾದ ಆದರೆ ಅಗತ್ಯವಾದ ಬದಲಾವಣೆಗಳನ್ನು ತರುತ್ತದೆ. ಆ ಬದಲಾವಣೆಗಳನ್ನು ವಿರೋಧಿಸಲು ಬದಲು ಅವುಗಳನ್ನು ಒಪ್ಪಿಕೊಂಡು ಮುನ್ನಡೆಯಿರಿ. ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತನಾಡುವುದಾದರೆ ಆಗಸ್ಟ್ 15ರಿಂದ 31ರ ನಡುವೆ ಜ್ಯೋತಿಷ್ಯದ ಸಮೀಕರಣಗಳು ಅತ್ಯಂತ ಅನುಕೂಲಕರವಾಗಿ ಕಂಡುಬರುತ್ತಿವೆ. ನಿಮ್ಮ 4ನೇ ಮನೆಯಲ್ಲಿ ಮಂಗಳನು ವಿರಾಜಮಾನನಾಗಿದ್ದಾನೆ ಮತ್ತು ಅಲ್ಲಿಂದ ಆತ ತನ್ನ 8ನೇ ಉಚ್ಚ ದೃಷ್ಟಿಯಿಂದ ನಿಮ್ಮ 11ನೇ ಮನೆಯನ್ನು ಅಂದರೆ ಲಾಭದ ಮನೆಯನ್ನು ನೋಡುತ್ತಿದ್ದಾನೆ. ಜ್ಯೋತಿಷ್ಯದಲ್ಲಿ ಮಂಗಳನ 8ನೇ ದೃಷ್ಟಿಯನ್ನು ಬಹಳ ಆಳವಾದದ್ದು ಎಂದು ಪರಿಗಣಿಸಲಾಗಿದೆ ಮತ್ತು ಈ ದೃಷ್ಟಿಯು ಅವನ ಉಚ್ಚ ರಾಶಿಯಾದ ಮಕರದ ಮೇಲೆ ಬಿದ್ದಾಗ ಇದು ಆರ್ಥಿಕ ಬೆಳವಣಿಗೆಯ ಅತ್ಯಂತ ಬಲವಾದ ಯೋಗವನ್ನು ನಿರ್ಮಿಸುತ್ತದೆ. ವಿಶೇಷವಾಗಿ ಆಗಸ್ಟ್ 17ರಿಂದ ಆಗಸ್ಟ್ 20ರ ನಡುವೆ ಸಮಯವು ಇಡೀ ತಿಂಗಳ ಅತ್ಯುತ್ತಮ ಆರ್ಥಿಕ ದಿನಗಳಲ್ಲಿ ಒಂದಾಗಿರುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಬಳಿ ನಗದು ಹರಿವು ಭರ್ಜರಿಯಾಗಿರುವ ಸಾಧ್ಯತೆ ಇದೆ. ಸಿಕ್ಕಿ ಹಾಕಿಕೊಂಡಿದ್ದ ಹಣವೂ ಸಹ ಸ್ವಲ್ಪ ತಂತ್ರಗಾರಿಕೆಯಿಂದ ಅಂದರೆ ರಾಜತಾಂತ್ರಿಕತೆಯಿಂದ ಮರಳಿ ಸಿಗಬಹುದು. 4ನೇ ಮನೆಯಲ್ಲಿ ಮಂಗಳನಿರುವುದು ಆಸ್ತಿ ಮತ್ತು ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ನಿರ್ಧಾರಗಳಿಗೂ ಮಂಗಳಕರವಾಗಿದೆ. ಭೂಮಿ ಖರೀದಿಸಲು ಅಥವಾ ದಾಖಲೆಗಳನ್ನು ಮುಂದಕ್ಕೆ ಕೊಂಡೊಯ್ಯಲು ಆಗಸ್ಟ್ 21 ಮತ್ತು 22ರ ದಿನಾಂಕಗಳು ವಿಶೇಷವಾಗಿ ಅನುಕೂಲಕರವಾಗಿದೆ. ಆದರೆ ನೆನಪಿರಲಿ, ಆಗಸ್ಟ್ 28ರ ಚಂದ್ರಗ್ರಹಣವು ನಿಮ್ಮ 12ನೇ ಮನೆಯಲ್ಲಿ ಸಂಭವಿಸುತ್ತಿದೆ. ಇದು ಖರ್ಚುಗಳಲ್ಲಿ ಹಠಾತ್ ಹೆಚ್ಚಳವನ್ನು ಉಂಟು ಮಾಡಬಹುದು. ಲೈಫ್ ಸ್ಟೈಲ್ ಜೀವನ ಶೈಲಿ ಅಪ್ಗ್ರೇಡ್ ಮಾಡಲು ಯಾವುದೇ ವೈದ್ಯಕೀಯ ಬಿಲ್ ಅಥವಾ ಮನೆಯ ದುಬಾರಿ ಎಲೆಕ್ಟ್ರಾನಿಕ್ ಉಪಕರಣಗಳ ರಿಪೇರಿಗಾಗಿ ನಿಮ್ಮ ಹಣ ಖರ್ಚಾಗಬಹುದು. ಆದ್ದರಿಂದ ಆಗಸ್ಟ್ 17ರಿಂದ 20ರ ನಡುವೆ ಲಾಭವಾದಾಗ ಅದನ್ನು ಸುರಕ್ಷಿತ ಸ್ಥಳದಲ್ಲಿ ಹೂಡಿಕೆ ಮಾಡಿ ಮತ್ತು ಆಡಂಬರವನ್ನು ತಪ್ಪಿಸಿ. ಷೇರುಪೇಟೆಯಲ್ಲಿ ಹೂಡಿಕೆ ಮಾಡಲು ಆಗಸ್ಟ್ 23 ಮತ್ತು 24ರಂದು ಮಾರುಕಟ್ಟೆಯ ದಿಕ್ಕನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮ ಸಮಯವಾಗಿದೆ. ಮೀನ ಲಗ್ನದವರಿಗೆ ದಾಂಪತ್ಯ ಜೀವನ ಮತ್ತು ಪ್ರೇಮ ಸಂಬಂಧಗಳ ಕ್ಷೇತ್ರವು ಈ ಸಮಯದಲ್ಲಿ ದೊಡ್ಡ ಸವಾಲಾಗಿ ಪರಿಣಮಿಸಲಿದೆ. ವಿವಾಹವನ್ನು ಪ್ರತಿನಿಧಿಸುವ ನಿಮ್ಮ 7ನೇ ಮನೆಯು ಭಾರಿ ಒತ್ತಡದಲ್ಲಿದೆ. ಒಂದೆಡೆ ಕನ್ಯಾ ರಾಶಿಯಲ್ಲಿ ಶುಕ್ರನು ನೀಚನಾಗಿ ಕುಳಿತಿದ್ದಾನೆ, ಮತ್ತೊಂದೆಡೆ ಲಗ್ನದಿಂದ ವಕ್ರಿ ಶನಿ ಮತ್ತು 4ನೇ ಮನೆಯಿಂದ ಮಂಗಳ ತಮ್ಮ ದೃಷ್ಟಿಗಳನ್ನು 7ನೇ ಮನೆಯ ಮೇಲೆ ಬೀರುತ್ತಿದ್ದಾರೆ. ಶನಿಯ ಸ್ವಭಾವವು ವಿಚ್ಛೇದಕಾರಿಯಾಗಿದೆ ಮತ್ತು ಮಂಗಳನ ಸ್ವಭಾವವು ಉಗ್ರವಾಗಿದೆ. ಆದ್ದರಿಂದ ಈ ಎರಡು ಗ್ರಹಗಳು ವಿವಾಹದ ಮನೆಯ ಮೇಲೆ ಪ್ರಭಾವ ಬೀರಿದಾಗ ವೈವಾಹಿಕ ಜೀವನದಲ್ಲಿ ಅಪನಂಬಿಕೆ ಮತ್ತು ಅನಿಶ್ಚಿತತೆ ಉಂಟಾಗುತ್ತದೆ. ಗಂಡ ಹೆಂಡತಿಯ ನಡುವೆ ದೈಹಿಕ ಮತ್ತು ಮಾನಸಿಕ ಅಂತರದ ಅನುಭವವಾಗಬಹುದು. ಮಂಗಳನ ದೃಷ್ಟಿಯ ಕಾರಣದಿಂದಾಗಿ ಅತ್ತೆ ಮಾವನವರ ಕಡೆಯ ಜನರ ಹಸ್ತಕ್ಷೇಪದಿಂದ ವಿವಾದಗಳು ಹೆಚ್ಚಾಗಬಹುದು. ಆಗಸ್ಟ್ 28ರಂದು 12ನೇ ಮನೆಯಲ್ಲಿ ಸಂಭವಿಸುವ ಚಂದ್ರಗ್ರಹಣವು ಒಬ್ಬಂಟಿತನದ ಭಾವನೆಯನ್ನು ಮತ್ತಷ್ಟು ಹೆಚ್ಚಿಸಬಹುದು. ಇಂತಹ ಪರಿಸ್ಥಿತಿಯಲ್ಲಿ ನಿಮಗೆ ಅಪಾರ ತಾಳ್ಮೆಯ ಅಗತ್ಯವಿದೆ. ನಿಮ್ಮ ನಿರೀಕ್ಷೆಗಳನ್ನು ವಾಸ್ತವಿಕವಾಗಿರಿಸಿಕೊಳ್ಳಿ ಮತ್ತು ಶಾಂತಿಯಿಂದ ಮಾತನಾಡಿ. ಆಗಸ್ಟ್ 17ರ ನಂತರ ಸೂರ್ಯನು 6ನೇ ಮನೆಗೆ ಬಂದಾಗ ಈಗೋ ಕ್ಲಾಶ್ ಅಹಂಕಾರದ ಘರ್ಷಣೆ ಹೆಚ್ಚಾಗುವ ಸಾಧ್ಯತೆ ಇದೆ. ಆಗಸ್ಟ್ 22ರಂದು ಬುಧನು ಕೂಡ 6ನೇ ಮನೆಗೆ ಹೋಗುತ್ತಾನೆ. ಇದರಿಂದಾಗಿ ಸಂವಹನದಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ಪ್ರೇಮ ಸಂಬಂಧದಲ್ಲಿರುವವರಿಗೆ ಆಗಸ್ಟ್ 16ರ ನಂತರ ಪರಿಸ್ಥಿತಿಗಳು ಸುಧಾರಿಸುವ ನಿರೀಕ್ಷೆ ಇದೆ. ಆದರೂ ಆಗಸ್ಟ್ 28ರ ಚಂದ್ರಗ್ರಹಣವು ಪ್ರೇಮ ಸಂಬಂಧಗಳಿಗೂ ಸೂಕ್ಷ್ಮ ಸಮಯವಾಗಿದೆ. ಮೀನ ಲಗ್ನದವರು ಸಾಮಾನ್ಯವಾಗಿ ಪ್ರೀತಿಯಲ್ಲಿ ತಮ್ಮ ಗುರುತನ್ನೇ ಮರೆತು ಬಿಡುತ್ತಾರೆ. ಆದರೆ ಈ ಸಮಯದಲ್ಲಿ ನಿಮ್ಮ ಮಾನಸಿಕ ಶಾಂತಿಗೆ ಆದ್ಯತೆ ನೀಡಿ. ನೋ ಕಾಂಟ್ಯಾಕ್ಟ್ ನಲ್ಲಿದ್ದವರಿಗೆ, ಸಂಪರ್ಕದಲ್ಲಿ ಇಲ್ಲದವರಿಗೆ ಆಗಸ್ಟ್ 15ರ ನಂತರ ಮಾತುಕತೆ ಪ್ರಾರಂಭವಾಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಆಗಸ್ಟ್ 15ರ ನಂತರದ ಸಮಯವು ಅತ್ಯಂತ ಬೌದ್ಧಿಕ ಸಾಮರ್ಥ್ಯದ ಅವಧಿಯಾಗಿರುತ್ತದೆ. 5ನೇ ಮನೆಯಲ್ಲಿರುವ ಗುರು ಮತ್ತು ಬುಧನ ಪ್ರಭಾವವು ನಿಮ್ಮ ಏಕಾಗ್ರತೆಯನ್ನು ಬಹಳ ಚುರುಕುಗೊಳಿಸುತ್ತದೆ. ಆದರೆ ಆಗಸ್ಟ್ 15ರಿಂದ 20ರ ನಡುವೆ ಈ ಚುರುಕಾದ ಬುದ್ಧಿಯು ಅತಿಯಾದ ಆತ್ಮವಿಶ್ವಾಸವಾಗಿ ಓವರ್ ಕಾನ್ಫಿಡೆನ್ಸ್ ಆಗಿ ಬದಲಾಗಬಹುದು. ನಿಮಗೆ ನಿಮ್ಮ ಸಿದ್ಧತೆ ಪೂರ್ಣಗೊಂಡಿದೆ ಎಂದು ಭಾವಿಸಿ ಅಧ್ಯಯನವನ್ನು ನಿರ್ಲಕ್ಷಿಸಬೇಡಿ. ವಿಷಯಗಳ ಆಳಕ್ಕೆ ಇಳಿಯುವುದು ಬಹಳ ಮುಖ್ಯ. ಆಗಸ್ಟ್ 28ರ ಚಂದ್ರಗ್ರಹಣವು ನಿಮ್ಮ ಆತ್ಮವಿಶ್ವಾಸವನ್ನು ಸ್ವಲ್ಪ ಕಡಿಮೆ ಮಾಡಬಹುದು. ಆದರೆ ಆಗಸ್ಟ್ 30 ಮತ್ತು 31ರಂದು ಚಂದ್ರ ಹಾಗೂ ಗುರುವಿನ ಅದ್ಭುತವಾದ ಪರಿವರ್ತನಾ ರಾಜಯೋಗ ಸೃಷ್ಟಿಯಾಗುತ್ತಿದೆ.
ಈ ಯೋಗವು ವಿದ್ಯಾರ್ಥಿಗಳಿಗೆ ಯಾವುದೇ ಕಠಿಣ ಪರೀಕ್ಷೆಯಲ್ಲಿ ದೊಡ್ಡ ಯಶಸ್ಸನ್ನು ತಂದುಕೊಡಬಹುದು. ಮಕ್ಕಳ ವಿಚಾರದಲ್ಲಿ ಆಗಸ್ಟ್ 15 ಮತ್ತು 16ರ ಸಮಯವು ಹೊಂದಾಣಿಕೆಗೆ ಶುಭಕರವಾಗಿದೆ. ಆಗಸ್ಟ್ 25 ಮತ್ತು 26ರಂದು ಮಕ್ಕಳೊಂದಿಗಿನ ಸಂಬಂಧಗಳು ಸಕಾರಾತ್ಮಕವಾಗಿರುತ್ತದೆ ಮತ್ತು ಆಗಸ್ಟ್ 23ರಿಂದ 24ರ ನಡುವೆ ಅವರ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಕಾಣಬಹುದು. ಮನೆ ನಿಭಾಯಿಸುವ ಗೃಹಿಣಿಯರು ಈ ಸಮಯದಲ್ಲಿ ತಮ್ಮ ಮಾನಸಿಕ ನೆಮ್ಮದಿಯ ಬಗ್ಗೆ ವಿಶೇಷ ಗಮನ ಹರಿಸಬೇಕಾಗುತ್ತದೆ. 4ನೇ ಮನೆಯಲ್ಲಿರುವ ಮಂಗಳನ ಉಪಸ್ಥಿತಿಯಿಂದಾಗಿ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಉದ್ವೇಗ ಉಂಟಾಗಬಹುದು. ಸಣ್ಣ ಪುಟ್ಟ ವಿಚಾರಗಳಿಗೂ ಉದ್ವಿಗ್ನತೆ ಸೃಷ್ಟಿಯಾಗಬಹುದು. ಅನಗತ್ಯ ವಾದ ವಿವಾದಗಳಿಂದ ನಿಮ್ಮನ್ನು ನೀವು ದೂರವಿಡಿ. ವಕ್ರಿ ಶನಿಯ ಪ್ರಭಾವವನ್ನು ಅರ್ಥ ಮಾಡಿಕೊಂಡು ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ, ಅಂದರೆ ಯಾವುದಾದರೂ ಸೃಜನಶೀಲ ಹವ್ಯಾಸದಲ್ಲಿ ತೊಡಗಿಸಿಕೊಳ್ಳಿ. ನಿವೃತ್ತರಾದ ಜಾತಕದವರಿಗೆ ಈ ಸಮಯವು ಕುಟುಂಬದ ಹಿತದೃಷ್ಟಿಯಿಂದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯವಾಗಿದೆ. ನೀವು ಉಯಿಲಿಗೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಮಾಡಲು ಬಯಸಿದರೆ ಅಥವಾ ಆಸ್ತಿಯನ್ನು ವರ್ಗಾಯಿಸಲು ಬಯಸಿದರೆ ಆಗಸ್ಟ್ 25 ಮತ್ತು 26ರ ದಿನಾಂಕಗಳು ಜ್ಯೋತಿಷ್ಯದ ದೃಷ್ಟಿಯಿಂದ ಅತ್ಯುತ್ತಮವಾಗಿರುತ್ತವೆ. ಈ ಸಮಯದಲ್ಲಿ ನಿಮ್ಮ ಅನುಭವ ಮತ್ತು ಜ್ಞಾನವು ನಿಮ್ಮ ಕುಟುಂಬಕ್ಕೆ ಸರಿಯಾದ ಮಾರ್ಗದರ್ಶನ ನೀಡುತ್ತದೆ. ಆರೋಗ್ಯದ ದೃಷ್ಟಿಕೋನದಿಂದ ಆಗಸ್ಟ್ 15ರಿಂದ 31ರ ನಡುವೆ ನೀವು ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ. 4ನೇ ಮನೆಯಲ್ಲಿರುವ ಮಂಗಳನ ಕಾರಣದಿಂದಾಗಿ ಎದೆಯಲ್ಲಿ ಭಾರ, ಆಸಿಡಿಟಿ ಅಥವಾ ರಕ್ತದೊತ್ತಡದಲ್ಲಿ ಏರುಪೇರಾಗುವ ಪರಿಸ್ಥಿತಿ ಉಂಟಾಗಬಹುದು. ಹೃದಯಕ್ಕೆ ಸಂಬಂಧಿಸಿದ ಯಾವುದೇ ಹಳೆಯ ಕಾಯಿಲೆ ಇದ್ದರೆ ವೈದ್ಯರ ಸಂಪರ್ಕದಲ್ಲಿರಿ ಮತ್ತು ನಿಯಮಿತವಾಗಿ ಔಷಧಿಗಳನ್ನು ತೆಗೆದುಕೊಳ್ಳಿ. ಆಗಸ್ಟ್ 17ರಂದು ಸೂರ್ಯನು 6ನೇ ಮನೆಯಲ್ಲಿ ರಾಹು ಕೇತು ಅಕ್ಷದ ಸಮೀಪಕ್ಕೆ ಬರುವುದರಿಂದ ಬೆನ್ನುಹುರಿ ಮತ್ತು ನರಗಳ ಮೇಲೆ ಪರಿಣಾಮ ಬೀರಬಹುದು. ಆಗಸ್ಟ್ 20ರ ನಂತರ ಟೈಲ್ ಬೋನ್, ಬಾಲಂಗೋಚಿ ಮೂಳೆ ಬಗ್ಗೆ ಕಾಳಜಿ ವಹಿಸಿ ಮತ್ತು ಭಾರವಾದ ವಸ್ತುಗಳನ್ನು ಎತ್ತುವುದನ್ನು ತಪ್ಪಿಸಿ. ಆಗಸ್ಟ್ 21ರಿಂದ 31ರ ನಡುವೆ ದೇಹದಲ್ಲಿ ಪಿತ್ತದ ಅಸಮತೋಲನ ಹೆಚ್ಚಾಗಬಹುದು. ಇದರಿಂದಾಗಿ ಬೆನ್ನಿನ ಕೆಳಭಾಗದಲ್ಲಿ ಸ್ಕಿನ್ ಅಲರ್ಜಿ ಅಥವಾ ಸೋಂಕು ಇನ್ಫೆಕ್ಷನ್ ಉಂಟಾಗುವ ಸಾಧ್ಯತೆ ಇದೆ. ಮನೆ ಮದ್ದುಗಳನ್ನು ಅವಲಂಬಿಸುವ ಬದಲು ತಕ್ಷಣವೇ ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಪಡೆಯಿರಿ. ಮಂಗಳನ ದೃಷ್ಟಿಯ ಕಾರಣದಿಂದಾಗಿ ವಾಹನ ಚಾಲನೆ ಮಾಡುವಾಗಲೂ ಎಚ್ಚರಿಕೆ ವಹಿಸುವುದು ಕಡ್ಡಾಯವಾಗಿದೆ. ಈ 15 ದಿನಗಳ ಕೇವಲ ವಿಶೇಷ ದಿನಾಂಕಗಳನ್ನು ಒಂದು ಕ್ರಮದಲ್ಲಿ ಅರ್ಥ ಮಾಡಿಕೊಳ್ಳೋಣ. ಆಗಸ್ಟ್ 15 ಮತ್ತು 16 ದಾಂಪತ್ಯ ಜೀವನದ ಸುಧಾರಣೆ ಮತ್ತು ವಿದ್ಯಾಭ್ಯಾಸಕ್ಕಾಗಿ ಅನುಕೂಲಕರವಾಗಿವೆ. ಆಗಸ್ಟ್ 17ರಿಂದ 20 ಆರ್ಥಿಕ ಲಾಭ ಮತ್ತು ನಗದು ಹರಿವಿಗೆ ಅತ್ಯುತ್ತಮ ದಿನಗಳಾಗಿರುತ್ತವೆ. ಆಗಸ್ಟ್ 21ರಿಂದ 22 ಆಸ್ತಿ ಮತ್ತು ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ವಿಷಯಗಳಿಗೆ ಮಂಗಳಕರವಾಗಿ. ಆಗಸ್ಟ್ 23 ಮತ್ತು 24 ಮಕ್ಕಳ ವೃತ್ತಿ ಜೀವನ ಮತ್ತು ಹೂಡಿಕೆ ತಂತ್ರಗಳಿಗೆ ಉತ್ತಮವಾಗಿರುತ್ತವೆ. ಆಗಸ್ಟ್ 25 ಮತ್ತು 26ರಂದು ಕುಟುಂಬಕ್ಕೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಆಗಸ್ಟ್ 27ರಿಂದ 29ರವರೆಗೆ ಎಚ್ಚರಿಕೆ ವಹಿಸಿ. ವಿಶೇಷವಾಗಿ ಆಗಸ್ಟ್ 28ರ ಚಂದ್ರಗ್ರಹಣದ ಕಾರಣದಿಂದಾಗಿ ದೊಡ್ಡ ನಿರ್ಧಾರಗಳನ್ನು ಮುಂದೂಡಿ. ತಿಂಗಳ ಕೊನೆಯ 2 ದಿನಗಳಾದ ಆಗಸ್ಟ್ 30 ಮತ್ತು 31ರಂದು ವಿದ್ಯಾರ್ಥಿಗಳಿಗೆ ಯಶಸ್ಸಿನ ಹೊಸ ಅವಕಾಶಗಳನ್ನು ತರುತ್ತವೆ. ಗ್ರಹಗಳ ಈ ಸ್ಥಿತಿಯನ್ನು ಸಮತೋಲನಗೊಳಿಸಲು ಕೆಲವು ನಿಖರವಾದ ಜ್ಯೋತಿಷ್ಯದ ಪರಿಹಾರಗಳು ಬಹಳ ಅವಶ್ಯಕವಾಗಿವೆ. ಪವಿತ್ರ ಶ್ರಾವಣ ಮಾಸ ನಡೆಯುತ್ತಿರುವುದರಿಂದ ಶಿವನ ಆರಾಧನೆಯು ವಿಶೇಷವಾಗಿ ಲಾಭದಾಯಕವೆಂದು ಸಾಬೀತಾಗುತ್ತದೆ. ಆಗಸ್ಟ್ 28ರ ಚಂದ್ರಗ್ರಹಣದ ಪ್ರಭಾವವನ್ನು ಕಡಿಮೆ ಮಾಡಲು ಆ ದಿನ ರಕ್ಷಾಬಂಧನವೂ ಇದೆ ಎಂಬುದನ್ನು ನೆನಪಿನಲ್ಲಿಡಿ. ಗ್ರಹಣದ ಸೂತಕ ಮತ್ತು ಪ್ರಭಾವವು ಮಧ್ಯಾಹ್ನ 1 ಗಂಟೆಯವರೆಗೆ ಇರುತ್ತದೆ. ಆದ್ದರಿಂದ ಮಧ್ಯಾಹ್ನ 1 ಗಂಟೆಯ ನಂತರವೇ ರಾಖಿಯನ್ನು ಕಟ್ಟಿಸಿಕೊಳ್ಳಿ. 12ನೇ ಮನೆಯ ನಕಾರಾತ್ಮಕತೆಯನ್ನು ನೆಗೆಟಿವಿಟಿಯನ್ನು ಹೋಗಲಾಡಿಸಲು ಆಗಸ್ಟ್ 28ರಂದು ಮಧ್ಯಾಹ್ನ 1 ಗಂಟೆಯ ನಂತರ 2 ಕಿಲೋ ಹಸಿ ಅಕ್ಕಿ ಮತ್ತು 1 ಸಂಪೂರ್ಣ ತೆಂಗಿನಕಾಯಿಯನ್ನು ಯಾವುದಾದರೂ ಶಿವನ ದೇವಸ್ಥಾನಕ್ಕೆ ದಾನ ಮಾಡಿ. ನರಗಳು ಮತ್ತು ಬೆನ್ನುಹುರಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರ ಪಡೆಯಲು ಪ್ರತಿದಿನ ಸಂಜೆ ಸಮಯದಲ್ಲಿ ರಾಹು ಕೇತು ಮತ್ತು ಸೂರ್ಯನ ನಕಾರಾತ್ಮಕ ಪ್ರಭಾವವನ್ನು ತಡೆಯುವ ಮಂತ್ರವಾದ ಓಂ ಬಂ ಬಟುಕಾಯ ನಮಃ ಅನ್ನು 108 ಬಾರಿ ಜಪಿಸಿ. ಮಂಗಳನ ಉಗ್ರತೆ ಮತ್ತು ರಕ್ತದೊತ್ತಡವನ್ನು ಸಮತೋಲನದಲ್ಲಿಡಲು ಪ್ರತಿದಿನ ಹನುಮಾನ್ ಚಾಲೀಸವನ್ನು ಪಠಿಸಿ. ದಾಂಪತ್ಯ ಜೀವನ ಮತ್ತು ವ್ಯಾಪಾರದಲ್ಲಿ ಶುಕ್ರನ ನೀಚ ಸ್ಥಿತಿಯನ್ನು ಸುಧಾರಿಸಲು ಪ್ರತಿದಿನ ಮಧ್ಯಾಹ್ನ 1:30ರಿಂದ 1:45ರ ನಡುವೆ ನಿರಂತರವಾಗಿ 15 ನಿಮಿಷಗಳ ಕಾಲ ಶುಕ್ರನ ಬೀಜ ಮಂತ್ರವಾದ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅನ್ನು ಜಪಿಸಿ. ಆಗಸ್ಟ್ 25ರ ಪ್ರದೋಷ ವ್ರತದಂದು ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ಮತ್ತು
ಬಿಲ್ವಪತ್ರೆಯನ್ನು ಅರ್ಪಿಸಿ. ರತ್ನಗಳ ಬಗ್ಗೆ ಹೇಳುವುದಾದರೆ, ಮಂಗಳನನ್ನು ಸಮತೋಲನಗೊಳಿಸಲು ಬಲಗೈನ ಉಂಗುರದ ಬೆರಳಿಗೆ ಕೆಂಪು ಹವಳವನ್ನು ಧರಿಸುವುದು ಲಾಭದಾಯಕವಾಗಬಹುದು. ಆದರೆ ಇದನ್ನು ಯಾವಾಗಲೂ ನಿಮ್ಮ ವೈಯಕ್ತಿಕ ಜಾತಕದ ಆಧಾರದ ಮೇಲೆ ಮಾತ್ರ ಧರಿಸಿ. ಕೊನೆಯದಾಗಿ, ಮನೆಯಲ್ಲಿ ನೀರು ವ್ಯರ್ಥವಾಗಿ ಹರಿಯದಂತೆ ನೋಡಿಕೊಳ್ಳಿ, ಏಕೆಂದರೆ ಸೋರುವ ನಲ್ಲಿಗಳು ಚಂದ್ರನನ್ನು ದೂಷಿತಗೊಳಿಸುತ್ತದೆ. ಆಗಸ್ಟ್ 15ರಿಂದ 31ರವರೆಗಿನ ಈ ಸಮಯವು ಮೀನ ಲಗ್ನದವರಿಗೆ ಹಳೆಯ ವಿಷಯಗಳನ್ನು ಬಿಟ್ಟು ಹೊಸ ದಿಕ್ಕಿನತ್ತ ಕೊಂಡೊಯ್ಯುವಂತಹದ ಒಂದು ಮಾರ್ಗದರ್ಶನವಾಗಿದೆ. ಪರಿಸ್ಥಿತಿಗಳು ಸ್ವಲ್ಪ ಸವಾಲಿನದ್ದಾಗಿ ಕಾಣಿಸಬಹುದು, ಆದರೆ ಸೂರ್ಯನ ಶತ್ರುಹಂತ ಯೋಗ ಮತ್ತು ಮಂಗಳನ ಉಚ್ಚ ದೃಷ್ಟಿಯು ನಿಮಗೆ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಬಲವನ್ನು ನೀಡುತ್ತದೆ. ಮೊಂಡುತನದ ವರ್ತನೆಯನ್ನು ತ್ಯಜಿಸಿ, ಪರಿಸ್ಥಿತಿಗೆ ತಕ್ಕಂತೆ ನಿಮ್ಮನ್ನು ನೀವು ಹೊಂದಿಸಿಕೊಳ್ಳಿ. ಈ ಅವಧಿಯಲ್ಲಿ ನಿಮ್ಮ ಅದೃಷ್ಟದ ಬಣ್ಣ ಬಿಳಿ ಮತ್ತು ತಿಳಿ ಹಳದಿಯಾಗಿರುತ್ತದೆ. ಹೊಸ ಕಾರ್ಯಗಳಿಗೆ ಗುರುವಾರದಂದು ಅದೃಷ್ಟದ ದಿನವಾಗಿರುತ್ತದೆ. ಉತ್ತರ ಮತ್ತು ಈಶಾನ್ಯ ದಿಕ್ಕುಗಳು ನಿಮಗೆ ಅತಿ ಹೆಚ್ಚು ಸಕಾರಾತ್ಮಕ ಶಕ್ತಿಯನ್ನು, ಪಾಸಿಟಿವ್ ಎನರ್ಜಿಯನ್ನು ನೀಡುವ ದಿಕ್ಕುಗಳಾಗಿರುತ್ತವೆ. ನಿಮ್ಮ ವೃತ್ತಿ ಜೀವನ ಮತ್ತು ಆರ್ಥಿಕ ಬೆಳವಣಿಗೆಯತ್ತ ಗಮನ ಹರಿಸಿ ಮತ್ತು ಸಂಬಂಧಗಳನ್ನು ಸಂಪೂರ್ಣ ತಾಳ್ಮೆಯಿಂದ ನಿಭಾಯಿಸಿ. ನಮಸ್ಕಾರ. Что мог не так и